ಆಗಸ್ಟ್ 25/8/2025 ರಾತ್ರಿ ಆದಿತ್ಯವಾರ ಸುಮಾರು ಒಂದು 11:20ರಿಂದ ಒಂದು 11:30 ಹೊತ್ತಿಗೆ ಮುತ್ತರಾಜರವರು ಕಾಲ್ ಮಾಡ್ತಾರೆ. ಆಮೇಲೆ ನಾನು ಅದೇ ಮೊಬೈಲಿಂದ ತಗೊಂಡು ಕಾಲ್ ಮಾಡುವಾಗ ಇವರು ಹೇಳಿದ್ದು ಒಂದೇ ಮಾತು, ನೀನು ಅರ್ಜೆಂಟಾಗಿ ಮನೆಗೆ ಬಾ, ಬೈಕ್ ತಗೊಂಡು, ಪೆಟ್ರೋಲ್ ಚಾರ್ಜ್ ಎಲ್ಲ ನಾನೇ ಕೊಡ್ತೇನೆ, ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ ಹೇಳಿದರು. ಆಮೇಲೆ ಹೇಳಿದರು, ಇವತ್ತು ಏನಾದರೂ ಒಂದು ಇತ್ಯರ್ಥ ಆಗ್ಬೇಕಂತ ಹೇಳಿದರು. ಮೀನಿಗೆ ಹಾಕುವಂಥ ಗಾಳ ಇದೆಲ್ಲ ಅದನ್ನೆಲ್ಲ ಇದರಲ್ಲಿ ಅಲ್ಲಿ ಮೇಲೆಲ್ಲ ಇಟ್ಟಿದ್ದನ್ನು ನೋಡಿ, ಇಲ್ಲಿ ಗಾಲ ಅವನು ಕಟ್ತಾ ಇದ್ದ. ಸಾಧಾರಣ ಅವನು ರಾತ್ರಿ ಹೊತ್ತು ಗಾಲಕ್ಕೆ ಹೋಗಿದ್ದು ಅಂಥದ್ದೇ. ನಾನು ಮನೆಗೆ ಹೋಗುವಾಗ ಅವರು ಯಾರು ಕೂಡ ಅಷ್ಟೊಂದು ಆಕ್ಟಿವ್ ಆಗಿ ಇರಲಿಲ್ಲ, ಎಲ್ಲ ಸತ್ತ ಎಣದ ಹಾಗೆ ಇದ್ರು. ಯಾಕೆ ನನಗೆ ಅಲ್ಲಿ ಒಂಥರ ಸಂಶಯ ಬಂತು, ಯಾಕೆಂದ್ರೆ ಇವರು ಈ ರೀತಿ ಇದ್ದಾರಲ್ಲ ಯಾಕೆ ಅಂತ ಹೇಳಿ. ಇದೊಂದು ನನ್ನ ತಮ್ಮನ ಸಾವು, ಇದೊಂದು ಆಕಸ್ಮಿಕ ಸಾವಲ್ಲ, ಇದೊಂದು ಪಕ್ಕ ಪ್ರೀ ಪ್ಲಾನ್ ಮರ್ಡರ್. ಏನೇ ಆಗಲಿ ಅದು ನಮಗೆ ಅವರ ಮೇಲೆ ಸಾಕಷ್ಟು ಅನುಮಾನ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆ ಪರಿಸರ ಈಗ ನಿಗೂಢ ಸಾವುಗಳ ತಾಣವಾಗಿ ಮಾರ್ಪಟ್ಟಿದೆಯಾ ಅನ್ನೋ ಆತಂಕ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ಕಳಿಯ ಮತ್ತು ನ್ಯಾಯತರ್ಪು ಗ್ರಾಮಗಳ ಸುತ್ತಮುತ್ತ ಕಳೆದ ಕೆಲವು ವರ್ಷಗಳಿಂದ ಸಂಭವಿಸುತ್ತಿರುವ ಸರಣಿ ಅಸಹಜ ಸಾವುಗಳು ಮತ್ತು ಕೆರೆ ಬಾವಿಗಳಲ್ಲಿ ಪತ್ತೆಯಾಗ್ತಿರುವ ಶವಗಳು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿವೆ. ಇತ್ತೀಚೆಗೆ 15 ವರ್ಷದ ಬಾಲಕ ಸುಮಂತ್ ನಾಯಕ್ ಸಾವಿನ ಬೆನ್ನಲ್ಲೇ ಕಳೆದ ಆಗಸ್ಟ್ ತಿಂಗಳಲ್ಲಿ ನಡೆದಿದ್ದ ಶ್ರೀಧರ್ ಎಂಬ ಯುವಕನ ಅನುಮಾನಾಸ್ಪದ ಸಾವಿನ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಪ್ರಕರಣದ ಕುರಿತ ಪೊಲೀಸರ ತನಿಖೆಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗಳು ನಡೆಯುತ್ತಿವೆ. 2025 ಆಗಸ್ಟ್ 26ರಂದು ಕಣಿಯೂರು ಗ್ರಾಮದ ನಿವಾಸಿ ಶ್ರೀಧರ್ ಅನ್ನೋರು ನ್ಯಾಯತರ್ಪು ಗ್ರಾಮದ ಪಲ್ಲಾದೆ ಎಂಬಲ್ಲಿ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ರು. ಶ್ರೀಧರನ ಮೃತದೇಹ ಪತ್ತೆಯಾದ ಸ್ಥಿತಿ ನೋಡಿದ್ರೆ ಅದು ಆಕಸ್ಮಿಕ ಸಾವು ಅಂತ ನಂಬಲು ಸಾಧ್ಯವೇ ಇಲ್ಲ ಅನ್ನೋದು ಕುಟುಂಬದ ವಾದ. ಮೃತದೇಹದ ಹಣೆ ಭಾಗದಲ್ಲಿ ಬಲವಾದ ಏಟು ಬಿದ್ದ ಗಾಯ ಇತ್ತು ಮತ್ತು ಕೈಕಾಲುಗಳು ವಿಚಿತ್ರವಾಗಿ ಮರಗಟ್ಟಿದ ಸ್ಥಿತಿಯಲ್ಲಿದ್ವು. ಈ ಘಟನೆ ನಡೆದ ದಿನದಿಂದಲೂ ಶ್ರೀಧರನ ಕುಟುಂಬಸ್ಥರು ಇದೊಂದು ವ್ಯವಸ್ಥಿತ ಸಂಚು ಮತ್ತು ಪೂರ್ವ ಯೋಜಿತ ಕೊಲೆ ಅಂತ ಆರೋಪ ಮಾಡುತ್ತಲೇ ಬಂದಿದ್ದಾರೆ. ಮೃತನ ಸಹೋದರ ಶಿವಪ್ರಸಾದ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿ 5 ತಿಂಗಳುಗಳೇ ಕಳೆದಿದ್ರು. ಇದುವರೆಗೂ ಸಾವಿನ ನಿಖರ ಕಾರಣವಾಗಲಿ ಅಥವಾ ಆರೋಪಿಗಳ ಪತ್ತೆಯಾಗಲಿ ನಡೆದಿಲ್ಲ ಅನ್ನೋದು ಬಡ ಕುಟುಂಬದ ನೋವಿನ ನುಡಿ. ಶ್ರೀಧರನ ಸಾವಿನ ಪ್ರಕರಣದಲ್ಲಿ ಕೆಲವು ವ್ಯಕ್ತಿಗಳ ವರ್ತನೆಗಳು ಮೊದಲಿಂದಲೂ ಅನುಮಾನಾಸ್ಪದವಾಗಿದೆ. ಘಟನೆಯ ಹಿಂದಿನ ರಾತ್ರಿ ಮುತ್ತುರಾಜ್ ಎಂಬಾತ ಮೃತನ ಮನೆಗೆ ಫೋನ್ ಮಾಡಿ ಶ್ರೀಧರನ ಬಗ್ಗೆ ವಿಚಾರಿಸಿದ್ದ. ಮರುದಿನ ಬೆಳಗ್ಗೆ ತಾನೇ ಮುಂದೆ ನಿಂತು ಹುಡುಕುವ ನೆಪದಲ್ಲಿ ಕಾಡು ಪ್ರದೇಶದ ಮೂಲಕ ಕೆರೆಯ ಬಳಿ ಕರೆದೊಯ್ದು ಶವವನ್ನ ತೋರಿಸಿದ್ದ ಅಂತ ಶ್ರೀಧರನ ಅಣ್ಣ ಶಿವಪ್ರಸಾದ್ ದೂರಿದ್ದಾರೆ. ಈ ಪ್ರಕರಣದ ಸಂಬಂಧ ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಈ ಪ್ರಕರಣ ಹತ್ಯೆ ಅನ್ನೋದಕ್ಕೆ ಈವರೆಗೆ ಯಾವುದೇ ಸಾಕ್ಷ್ಯ ಲಭ್ಯವಿಲ್ಲ. ಪ್ರಕರಣಕ್ಕೆ ಸಂಬಂಧಿಸಿದ ಯಾವುದೇ ಮಾಹಿತಿ ಯಾರಲ್ಲಿಯಾದರೂ ಇದ್ದಲ್ಲಿ ಅದನ್ನ ಪರಿಶೀಲನೆಗಾಗಿ ಪೊಲೀಸ್ ಇಲಾಖೆಗೆ ತಿಳಿಸಲು ವಿನಂತಿಸಿದ್ದಾರೆ. ಈ ನಡುವೆ ಇದೇ ವರ್ಷದ ಜನವರಿ 14ರಂದು ಸುಮಂತ್ ನಾಯಕ್ ಎಂಬ ಬಾಲಕನ ಶವ ಕೂಡ ಇದೇ ಪರಿಸರದ ಕೆರೆಯಲ್ಲಿ ಪತ್ತೆಯಾಗಿತ್ತು. ಧನು ಪೂಜೆಗೆ ತೆರಳಿದ್ದ ಬಾಲಕ ನಾಪತ್ತೆಯಾಗಿ ನಂತರ ಶವವಾಗಿ ಪತ್ತೆಯಾಗಿದ್ದು, ಪೊಲೀಸರು ಇದನ್ನ ಕೊಲೆ ಪ್ರಕರಣ ಅಂತ ದಾಖಲಿಸಿಕೊಂಡು 4 ಪ್ರತ್ಯೇಕ ತಂಡಗಳಿಂದ ತನಿಖೆ ನಡೆಸುತ್ತಿದ್ದಾರೆ. ಈ ಪ್ರಕರಣದ ಸಂಬಂಧದ ವೈದ್ಯಕೀಯ ನ್ಯಾಯ ವಿಜ್ಞಾನ ಹಾಗೂ ಅಂತಿಮ ಮರಣೋತ್ತರ ಪರೀಕ್ಷಾ ವರದಿ ಇನ್ನೂ ಬರಬೇಕಿದ್ದು, ಇದು ಹತ್ಯೆನಾ ಅಥವಾ ಅಸಹಜ ಮರಣನ ಅನ್ನೋದರ ಬಗ್ಗೆ ಈವರೆಗೆ ಯಾವುದೇ ನಿರ್ಧಾರಕ್ಕೆ ಬರಲಾಗಿಲ್ಲ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ. ಆದರೆ ಈ ಹಿಂದೆ ಇದೇ ಗೇರುಕಟ್ಟೆ ಪರಿಸರದಲ್ಲಿ ನಡೆದ ಹಿಂದಿ ಭಾಷಿಕನ ಸಾವು ಮತ್ತು ಹಳೆ ಪ್ರಕರಣಗಳ ಆರೋಪಿ ಫಾರೂಕ್ನ ಸಾವು ಕೂಡ ಕೆರೆಗಳಲ್ಲೇ ಸಂಭವಿಸಿರುವುದು ಇಲ್ಲಿನ ನಿಗೂಢತೆಯನ್ನ ಹೆಚ್ಚಿಸಿದೆ. ಒಂದೇ ಮಾದರಿಯಲ್ಲಿ ಕೆರೆಗಳಲ್ಲಿ ಪತ್ತೆಯಾಗ್ತಿರುವ ಈ ಸರಣಿ ಸಾವುಗಳು ಆಕಸ್ಮಿಕವೋ ಅಥವಾ ಇದರ ಹಿಂದೆ ಯಾರದ್ದಾದ್ರೂ ಕಾಣದ ಕೈಗಳು ಕೆಲಸ ಮಾಡ್ತಿವೆಯೋ ಅನ್ನೋ ಭಯ ಕಳಿಯ ಮತ್ತು ನ್ಯಾಯತರ್ಪು ಭಾಗದ ಜನರನ್ನ ಕಾಡ್ತಿದೆ. ಶ್ರೀಧರನ ಅಕ್ಕ ಮತ್ತು ಅಣ್ಣ ಮಾಧ್ಯಮಗಳ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದು, ತಮ್ಮ ತಮ್ಮನ ಸಾವು ವ್ಯವಸ್ಥಿತ ಕೊಲೆಯಾಗಿದೆ, ತಮಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದ್ದಾರೆ. ನನ್ನ ತಮ್ಮ ಮುತ್ತರಾಜರವರೊಟ್ಟಿಗೆ ದಿನಗೂಲಿ ಕೆಲಸ ಮಾಡ್ಲಿಕ್ಕೆ ಅಂತ ಅವರ ಒಟ್ಟಿಗೆ ಯಾವತ್ತು ಹೋಗ್ತಿದ್ದ. ಅವನು ಸಾಧಾರಣ ಒಂದು 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವನೊಂದಿನ ಮನೆಯಿಂದ ಮೊನ್ನೆ ಆದಿತ್ಯವಾರ ಆಗಸ್ಟ್ 25ರಂದು ಬೆಳಿಗ್ಗೆ ನಾನು ಮಾವನ ಮನೆಗೆ ಹೋಗಿ ಬರ್ತೇನೆ ಅಂತ ಅವನು ಹೇಳಿದ್ದಾನೆ ನಮ್ಮ ಹತ್ರ. ಅದಕ್ಕೆ ಹೇಳಿದಕ್ಕೆ ಆಯಿತು ಅಂತ ಹೇಳಿದೆ, ಜಾಗ್ರತೆ ಹುಷಾರಂತೆಲ್ಲ ಹೇಳಿದೆ. ಅವತ್ತು ತುಂಬ ದಿನ ಎಲ್ಲ ರಾತ್ರಿ ಎಲ್ಲ ಮಾತಾಡ್ತಾ ಇದ್ದ. ಹಾಗಾಗಿ ಅವರು ಆಗಸ್ಟ್ 25/8/2025 ರಾತ್ರಿ ಆದಿತ್ಯವಾರ ಸುಮಾರು ಒಂದು 11:20ರಿಂದ ಒಂದು 11:30 ಹೊತ್ತಿಗೆ ಮುತ್ತರಾಜರವರು ಕಾಲ್ ಮಾಡ್ತಾರೆ. ಕಾಲ್ ಅಂದರೆ ನನ್ನ ಅಕ್ಕನ ಮೊಬೈಲ್ಗೆ ಕಾಲ್ ಮಾಡಿ, ಮುತ್ತರಾಜ್ ಅಂದರೆ ನಮಗೆ ಒಂದು ದೂರದಿಂದ ಒಂದು ಸ್ವಲ್ಪ ಅಷ್ಟೇ ಜಾತಿಯವರು ನಮ್ಮದು, ಅವರು ಕಾಲ್ ಮಾಡಿ ಶ್ರೀಧರ ಮನೆಗೆ ಬಂದಿದ್ದಾನ ಅಂತ ನನ್ನ ಅಕ್ಕನ ಮೊಬೈಲಿಗೆ ಕಾಲ್ ಮಾಡಿ ಪ್ರಶ್ನೆ ಮಾಡಿದ್ದಾರೆ. ಆಮೇಲೆ
ಶಿವಪ್ರಸಾದ್ ಶಿವಪ್ರಸಾದ್ ಎಲ್ಲಿದ್ದಾರೆ ಅಂತ ಕರೆದು, ಶಶಿ ಅಂದರೆ ನನ್ನ ಮನೆಯಲ್ಲಿ ಕರೆಯೋದು ಶಶಿ ಅಂತೇಳಿ, ನನ್ನ ಹೆಸರು ಶಿವಪ್ರಸಾದ್ ಅಂತೇಳಿ. ಆಗ ಅವರು ಎಲ್ಲಿಗೆ ಮಾವನ ಮನೆಗೆ ಹೋಗ್ತಾನೆ ಅಂತ ಹೇಳಿದ್ದಾನೆ ಅಂತ ಅಕ್ಕ ಹೇಳಿದ್ದು. ಆವಾಗ ಹೌದಾ, ಅವನು ಇಲ್ಲಿಗೆ ಬರಲಿಲ್ಲ, ಇಲ್ಲದ್ರೆ ಊಟ ಎಲ್ಲ ಮಾಡಿಕೊಂಡು ಎಷ್ಟು ಹೊತ್ತಾದರೂ ವಾಪಸ್ ಮನೆಗೆ ಊಟ ಎಲ್ಲ ಮಾಡಿ ಇಲ್ಲಿಂದ ವಾಪಸ್ ಹೊರಡ್ತಾನೆ ಅಂತ ಹೇಳಿದರು. ಆಮೇಲೆ ಏನು ಅಂತ ಹೇಳಿದರೆ ಅವರು ವಾಪಸ್ ಹೇಳಿದರು, ಅವನಂತರ ಶಶಿ ಶಿವಪ್ರಸಾದ್ ನಂತರ ನೀನು ಕಾಲ್ ಮಾಡಲಿಕ್ಕೆ ಕೆಲವೊಮ್ಮೆ ಅರ್ಜೆಂಟಾಗಿ ಅಂತ ಹೇಳಿದರು. ಆಗ ನನ್ನ ಅಕ್ಕ ಬೇಬಿ ನನಗೆ ಮೊಬೈಲ್ ತಂದು ಕೊಟ್ಟಳು, ನೀನು ಒಮ್ಮೆ ಅವರಿಗೆ ಕಾಲ್ ಮಾಡಬೇಕಂತೆ ಮುತ್ತರಾಜ ಅವರಿಗೆ ಅಂತ ಹೇಳಿದರು. ಆಮೇಲೆ ನಾನು ಅದೇ ಮೊಬೈಲಿಂದ ತಗೊಂಡು ಕಾಲ್ ಮಾಡುವಾಗ ಇವರು ಹೇಳಿದ್ದು ಒಂದೇ ಮಾತು, ನೀನು ಅರ್ಜೆಂಟಾಗಿ ಮನೆಗೆ ಬಾ, ಬೈಕ್ ತಗೊಂಡು ಪೆಟ್ರೋಲ್ ಚಾರ್ಜ್ ಎಲ್ಲ ನಾನೇ ಕೊಡ್ತೇನೆ, ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ ಹೇಳಿದರು. ಆಮೇಲೆ ಹೇಳಿದರು, ಇವತ್ತು ಏನಾದರೂ ಒಂದು ಇತ್ಯರ್ಥ ಆಗ್ಬೇಕಂತ ಹೇಳಿದರು. ಆ ದಿನ ರಾತ್ರಿ ನಾನು ಕೆಲಸಕ್ಕೆ ಹೋದವನು, ನಾನು ತುಂಬ ಸುಸ್ತಾಗಿತ್ತು ನನಗೆ. ಮತ್ತು ಈ ಕಡೆ ಬರುವಾಗ ಅಲ್ಲಿ ದಾರಿಯಲ್ಲಿ ಎಲ್ಲ ತುಂಬ ಕಾಡಿರುವ ಕಾರಣ ರಾತ್ರಿ ಹೊತ್ತು ಭಯದ ವಾತಾವರಣ ಇದೆ. ಆ ಕಾರಣ ನಾನು ಅಲ್ಲಿಗೆ ಅವರ ಮನೆಗೆ ಹೋಗಿಲ್ಲ. ಮತ್ತು ಅವರು ಸ್ವಲ್ಪ ಕುಡಿತದ ಅಮಲಿನಲ್ಲಿ ಎಲ್ಲಿರ್ಬೇಕಂತೇಳಿ ನಾನು ಆ ದಿನ ರಾತ್ರಿ ಹೋಗಿಲ್ಲ. ಮರುದಿನ ಬೆಳಿಗ್ಗೆ ಸಾಧಾರಣ ಒಂದು 6:45ಗೆ ಕಾಲ್ ಮಾಡಿ, ಅದೇ ಅಕ್ಕನ ಮೊಬೈಲಿಗೆ ಕಾಲ್ ಮಾಡಿದ್ದನ್ನು ನಾನೇ ಕಾಲ್ ರಿಸೀವ್ ಮಾಡಿದ್ದು. ಆಮೇಲೆ ರಿಸೀವ್ ಮಾಡಿದ ತಕ್ಷಣ ಹೇಳಿದ ಮಾತು ಒಂದೇ, ಅವರು ನೀವು ಶ್ರೀಧರ ಬರಲಿಲ್ಲ ಅಂತ ಹೇಳಿದ್ರಲ್ಲ, ನೀವು ಅವನನ್ನು ಬನ್ನಿ ಹುಡುಕು ಅಂತ ಹೇಳಿದರು. ಆಗ ನಾನು ನನ್ನ ತಾಯಿ ಹತ್ರ ಹೇಳಿದ್ದೇನೆ, ಶ್ರೀಧರನ ನಾವು ಹುಡುಕೋದು ಬೇಡ, ಯಾಕೆ ಅವನು ಎಷ್ಟೊತ್ತಾದ್ರೂ ಬರ್ತೇನಲ್ಲ ಮನೆಗೆ ಅಂತೇಳಿ. ಅದಕ್ಕೆ ಹೇಳಿದರು, ಇಲ್ಲಿಗೆ ಬರಲಿಲ್ಲ ಮತ್ತು ಅಲ್ಲಿಗೆ ಬರಲಿಲ್ಲ ಅಂತ ಹೇಳ್ತಾರೆ, ನೀನೊಮ್ಮೆ ಹುಡುಕ್ಲಿಕ್ಕೆ ಹೋಗು ಮಾರೆ ಅಂತ ನನ್ನ ತಾಯಿ ಹೇಳಿದ್ರು. ಅದಕ್ಕೆ ನಾನು ಹೇಳಿದ ತಕ್ಷಣ ಅಲ್ಲೊಂದು ನಮ್ಮದು ಶಾರ್ಟ್ಕಟ್ ಒಂದು ದಾರಿ ಇದೆ, ಅಲ್ಲಿವರೆಗೆ ಬೈಕಲ್ಲಿ ಬಂದ. ಬೈಕನ್ನು ಅಲ್ಲಿ ಇಟ್ಟು ಸ್ವಲ್ಪ ದೂರ ಬರುವಾಗ ನನ್ನ ಭಾವ ರಾಜೇಶ್ ಎಂಬುವರಿಗೆ ನಾನು ಕಾಲ್ ಮಾಡಿದ್ದೇನೆ, ನಿನ್ನ ಭಾವ ಮನೆಗೆ ಕೂಡ ಬರಲಿಲ್ಲ ಮತ್ತು ಅಲ್ಲಿಗೆ ಕೂಡ ಹೋಗಿಲ್ಲ ಅಂತ ಮಾರೆ, ನೀನು ಎಲ್ಲಿದ್ದೆ ಅಂತ ಕೇಳಿದೆ. ಅದಕ್ಕೆ ನಾನು ಮನೆಯಲ್ಲಿದ್ದೇನೆ, ನೀವು ಬನ್ನಿ ಅಂತ ಹೇಳಿದ್ರು. ಹಾಗಾದರೆ ಹುಡುಕುವ ಅಂತ ಹೇಳಿದ್ರು. ಅದಕ್ಕೆ ಅವರ ಮನೆಗೆ ಹೋದೆವು ಡೈರೆಕ್ಟಾಗಿ. ಹೋಗುವಾಗ ಇವರು ಅಲ್ಲಿ ಮೀನಿಗೆ ಹಾಕುವಂಥ ಗಾಳ ಇದೆಲ್ಲ ಅದನ್ನೆಲ್ಲ ಇದರಲ್ಲಿ ಅಲ್ಲಿ ಮೇಲೆಲ್ಲ ಇಟ್ಟಿದ್ದನ್ನು ನೋಡಿ, ಇಲ್ಲಿ ಗಾಲ ಅವನು ಕಟ್ತಾ ಇದ್ದ. ಸಾಧಾರಣ ಅವನು ರಾತ್ರಿ ಹೊತ್ತು ಗಾಲಕ್ಕೆ ಹೋಗಿದ್ದು ಅಂಥದ್ದೇ. ನಾನು ಮನೆಗೆ ಹೋಗುವಾಗ ಅವರು ಯಾರು ಕೂಡ ಅಷ್ಟೊಂದು ಆಕ್ಟಿವ್ ಆಗಿ ಇರಲಿಲ್ಲ, ಎಲ್ಲ ಸತ್ತ ಎಣದ ಹಾಗೆ ಇದ್ರು. ಯಾಕೆ ನನಗೆ ಅಲ್ಲಿ ಒಂಥರ ಸಂಶಯ ಬಂತು, ಯಾಕೆಂದ್ರೆ ಇವರು ಈ ರೀತಿ ಇದ್ದಾರಲ್ಲ ಯಾಕೆ ಅಂತ ಹೇಳಿ. ಮನೆಯಲ್ಲಿ ಪೇಡ್ದಡ್ಕ ಅನ್ನೋ ಆ ಪ್ರದೇಶ ಅವ್ರದ್ದು, ಅದೊಂದು ಕಾಡು ಏರಿಯಾ. ಆಗ ಹೇಳಿದ ತಕ್ಷಣ ಅವರಿಬ್ಬರು ಏನಂದ್ರೆ ಹುಡುಕು ಅಂತ ಹೇಳಿ ನನ್ನನ್ನು ಮತ್ತು ನನ್ನ ರಾಜೇಶನನ್ನು ಕರ್ಕೊಂಡು ಕೆರೆಗೆ ಬಲ್ಲಿಗೆ ಆ ಮುತ್ತರಾಜ್ ಮತ್ತೆ ಮುತ್ತನ ಮಗ ಇದೇ ಕೆರೆಗೆ ಡೈರೆಕ್ಟ್ ಆಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ಬರುವಾಗ ಮಾರ್ಗದಿಂದ ನಾವು ಈ ಕಡೆ ಬಂದೆವು. ಬರುವಾಗ ಇದೇ ಮಾರ್ಗದಿಂದ ಬಂದು ಇಲ್ಲಿ ಅವರು ಕೆರೆ ಹತ್ರ ಆಗುವಾಗ ಅವರೇ ಮುಂದೆ ಹೋಗೋದು. ಯಾರು ಮುತ್ತರಾಜ್ ಮತ್ತು ಮುತ್ತರಾಜ್ನ ಮಗ ಅರುಣ್ ಕುಮಾರ್ ಅವರು ಕೆರೆ ಸೈಡಿಗೆ ಇಲ್ಲೆಲ್ಲ ಈ ಕೆರೆಗೆ ಬಂದು ಏನಂದ್ರೆ ಆ ಕಡೆ ಈ ಕಡೆ ಎಲ್ಲ ನೋಡಿ ಈಗ ಆಕ್ಷನ್ ಎಲ್ಲ ಮಾಡಿದ್ರು. ಆ ಕಡೆ ಆಕ್ಷನ್ ಮಾಡಿ ನೋಡಿ, ಇಲ್ಲಿ ಇದು ಏನಂದ್ರೆ ಗಾಲ ನೋಡು, ಇಲ್ಲಿ 2 ಚಪ್ಪಲಿಗಳಿವೆ. ಆಮೇಲೆ ನೋಡು ಇಲ್ಲಿ ಎಲೆ ಅಡಿಕೆ ತಿಂದು ಉಗುಳಿದಾನೆ. ಆಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ನಾಟಕ ಆಡಿ ಮತ್ತೆ ಇಲ್ಲಿ ಅಲ್ಲಿ 3 ಗಾಲ ಕಟ್ಟಿದ್ರು. ಈಗ ಅದರಲ್ಲಿ ಗಾಲ ಒಂದೇ ಇರುವುದು, ಕೆರೆಗೆ ಹಾಕಿರುವುದು. ನೋಡು ಅಲ್ಲಿ ಗಾಲ ಕೂಡ ಕಟ್ಟಿದ್ದಾನೆ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತಿನಲ್ಲಿ ಇದೇ ಕೆರೆಯನ್ನು ನೋಡುತ್ತಾ ಆ ಕಡೆ ಈ ಕಡೆ ಮತ್ತೆ ಒಮ್ಮೆ ಏನೋ ನಾಟಕ ಮಾಡಿ ಈ ನೀರನ್ನು ಆ ಕಡೆ ಈ ಕಡೆ ಈಗ ನೋಡು ಅಲ್ಲಿ ಏನೋ ಒಂದು ಬಿಲಿ ಕಟ್ಟು ಕಾಣ್ತಾ ಇದೆ, ಅದೇನು ಅಂತೆ, ಅದು ನಾನು ಕಲ್ಲಾಗಿರ್ಬೋದು ಅಂತ ಹೇಳಿದೆ. ಆಗ ಇಲ್ಲ ಕಲ್ಲಲ್ಲ, ಇದೇ ಶ್ರೀಧರನ ಬಾಡಿ, ಅಲಾದಿ ಅಂಗಿ ಹಾಕಿದ್ದಾನೆ, ಇದೇ ಬಾಡಿ ಅಂತ ಹೇಳಿದೆ. ಆಗ ನನಗೆ ಒಮ್ಮೆ ಅಲ್ಲಿ ಶಾಕ್ ಆಯಿತು, ನನ್ನ ತಮ್ಮ ಈ ರೀತಿ ಕೆರೆಗೆ ಬಿದ್ದನಲ್ಲ ಅಂತ ಹೇಳಿ. ತುಂಬ ಹೊತ್ತು ನಾನು ಟೆನ್ಷನಲ್ಲಿ ಇದ್ದೆ. ಆ ಕಾರಣ ಇನ್ನೇನು ಮಾಡೋದು ಅಂತ ಕೇಳಿದ್ದಕ್ಕೆ ಅವರು ಹೇಳಿದರು, ಇನ್ನು ನೀವು ಕಂಪ್ಲೇಂಟ್ ಕೊಡ್ಬೇಕಂತ ಹೇಳಿದೆ. ಕಂಪ್ಲೇಂಟ್ ಕೊಡ್ಬೇಕಂತ ಹೇಳಿದ ತಕ್ಷಣ ಅವರು ಹಾಗಾದರೆ ನೀವು ಸ್ಟೇಷನ್ಗೆ ಬನ್ನಿ ಅಂತ ಹೇಳಿದೆ. ನಾನು ಬರುವುದಿಲ್ಲ, ನೀವೇ ಹೋಗಿ ಕಂಪ್ಲೇಂಟ್ ಕೊಡಿ ಅಂತೆ. ಇಲ್ಲೇ ಪಕ್ಕದಲ್ಲಿ ಇಲ್ಲಿ ಒಂದು ನಮ್ಮದು ಭಟ್ರ ಮನೆ ಇದೆ ಇವ್ರದ್ದು, ಈ ಕೆರೆ ಹೊತ್ತಿಗೆ. ಅವರ ಬಳಿ ಹೋದಾಗ ಅವರು ಅದು ಈಗ ಆ ಕೆರೆ ಈಗ ಫಾರೆಸ್ಟ್ ಆಗಿದೆ, ಯಾಕೆಂದರೆ ನಾವು ಅದರ ಬಗ್ಗೆ ಮಾತಾಡಲಿಕ್ಕೆ ಅಲ್ಲ, ಅದು ನೀವೇ ನೋಡ್ಕೊಳ್ಳಿ ಅಂತ. ಆಮೇಲೆ ನಾವು ಇಲ್ಲಿಂದ ಹೊರಟೆ. ಕಾಡು ಇದೆ ಅಂತ ಹೇಳಿದ್ರು. ಕಾಡಿನ ಮಧ್ಯೆ ನಮ್ಮನ್ನು ವಾಪಸ್ ದಾರಿಯಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋಗುವಾಗ ಹೀಗೆ ಮಾತಾಡ್ತಾ ಅವರು ವಾಪಸ್ ನಾವು ಅಲ್ಲಿ ಏನಂತ ಹೇಳಿದ್ರೆ ಮನೆಗೆ ಹೋಗುವಾಗ ಅಲ್ಲಿ ಅವನ ಒಂದು ಜೊತೆ ಬಟ್ಟೆ ಇದೆ. ಆ ಬಟ್ಟೆಯನ್ನು ಇವನು ಮುತ್ತರಾಜ್ ಏನು ಹೇಳ್ತಾನೆ ಅಂದ್ರೆ, ಈ ಬಟ್ಟೆಯನ್ನು ನೀನು ತಗೊಂಡೋಗು,
ಅಂತ ಹೇಳ್ತಾನೆ. ಆ ಬಟ್ಟೆ ಕೊಟ್ಟು ಆದ್ಮೇಲೆ ಒಂದು ಮಾತು ಹೇಳ್ತಾನೆ, ನೀನು ಶ್ರೀಧರ ರಾತ್ರಿ ಹೊತ್ತು ಗಾಲ ಹಾಕ್ಲಿಕ್ಕೆ ಹೋದದ್ದಂತ ಹೇಳಿ ನೀನು ಪೊಲೀಸರ ಮುಂದೆ ಹೇಳ್ಬೇಕಂತ ಹೇಳ್ತಾನೆ. ನನಗೆ ಅಲ್ಲಿ ಕೂಡ ಒಂದು ಸಂಶಯ ಬರ್ತದೆ. ಅದರಿಂದ ಸ್ವಲ್ಪ ಮುಂದೆ ಬರುವಾಗ ಈ ಭರತ್ ಕುಮಾರ್ ಅಂತ ಒಬ್ಬ ಇದ್ದಾನೆ, ಮುತ್ತರಾಜಿನ ಮಗ. ಬರುವಾಗ ಈ ದಾರಿಯಲ್ಲಿ ಒಂದು ಕರೆಂಟಿನ ವೈರ್ ಕೂಡ ಒಂದು ಮಡಚುವುದು ನನ್ನ ಭಾವ ರಾಜೇಶ್ ಅದನ್ನು ನೋಡಿದ್ದಾನೆ. ಉಪ್ಪಿನಂಗಡಿಗೆ ನಮಗೆ ಸ್ಟೇಷನ್ ಬರ್ತದೆ ಅಂತ ಹೇಳಿ ಉಪ್ಪಿನಂಗಡಿಗೆ ಹತ್ರ ಹೋದಾಗ ನಮಗೆ ಇನ್ನೊಬ್ರು ಕಾಲ್ ಮಾಡಿ ಹೇಳಿದ್ರು, ನಿಮಗೆ ಅದು ಉಪ್ಪಿನಂಗಡಿ ಬರುವುದಿಲ್ಲ, ನಿಮಗೆ ಅದು ಬೆಳ್ತಂಗಡಿ ಬರ್ತದೆ. ಯಾಕಂದ್ರೆ ಬಾಡಿ ಸಿಕ್ಕಿದ್ದು ಕಳಿಯ ಗ್ರಾಮದ ಆದ ಕಾರಣ ನಿಮಗೆ ಇದು ಇಲ್ಲಿ ಏನಂದ್ರೆ ಇಲ್ಲಿಗೆ ಬರ್ತದೆ, ಬೆಳ್ತಂಗಡಿ ಸ್ಟೇಷನ್ಗೆ ಬರ್ತದೆ ಅಂತ. ಆವಾಗ ನಾನು ಅದರಿಂದ ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಬರುವಾಗ ಪೊಲೀಸರು ಅದಕ್ಕೆ ಮೊದಲೇ ಬಂದಿದ್ರು. ಯಾಕೆಂದ್ರೆ ನನ್ನ ತಮ್ಮ ಗಣೇಶ ಅನ್ನೋರು ಪೊಲೀಸರಿಗೆ ಮಾಹಿತಿ ತಿಳಿಸ್ತಾರೆ ಬೆಳ್ತಂಗಡಿಯವರಿಗೆ, ಯಾಕೆಂದ್ರೆ ಇಲ್ಲಿ ಈ ತರ ಆಗಿದೆ ಅಂತ. ಆಮೇಲೆ ಪೊಲೀಸರು ಬಂದು ನನಗೆ ಕೇಳಿದ್ರು, ನೀವು ಎಲ್ಲಿ ಹೋಗಿದ್ರೆ ಅಂತ. ನಾನು ಹಾಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಉಪ್ಪಿನಂಗಡಿ ಹೋಗಿದೆ ಅಂತ ಹೇಳಿದೆ. ಪೊಲೀಸರು ಈ ಸ್ಪಾಟಿಗೆ ಬಂದ್ರು, ನನಗೆ ಕಾಲ್ ಮಾಡಿದೆ. ಆಮೇಲೆ ನೀವು ಎಲ್ಲಿದೆ, ನಾವು ಬರ್ತಾ ಇದ್ದೇವೆ ಅಂತ ಹೇಳಿದೆ. ಆಗ ನಾನು ಕಂಪ್ಲೇಂಟ್ ಕೊಟ್ಟು ಅರ್ಧದಲ್ಲಿ ಬರುವಾಗ ಈ ಮುತ್ತರಾಜ್ ಮತ್ತೆ ಅರುಣ್ ಕುಮಾರ್, ಈ ಪ್ರಶಾಂತ್ ಅನ್ನುವರು ಡೈರೆಕ್ಟ್ ಆಗಿ ಸ್ಟೇಷನ್ಗೆ ಓಡಿದ್ದಾರೆ ಬೈಕ್ ಇಟ್ಕೊಂಡು. ಯಾಕೆ ಅಂತ ಹೇಳಿ ಗೊತ್ತಿಲ್ಲ. ಅಲ್ಲಿ ಕೂಡ ನಮಗೆ ಒಂದು ಸಂಶಯ ಬರ್ತಾ ಇದೆ ಬೆಳ್ತಂಗಡಿ ಸ್ಟೇಷನ್ಗೆ. ಆಮೇಲೆ ಅಲ್ಲಿ ಬೆಳ್ತಂಗಡಿ ಸ್ಟೇಷನ್ಗೆ ಆದಮೇಲೆ ನಾವು ಇಲ್ಲಿ ಬಂದು ಪೊಲೀಸರೆಲ್ಲ ಬಂದು ತನಿಖೆ ಮಾಡಿದ್ರು. ನಾನು ಬಾಡಿ ತೆಗಿಲಿಕ್ಕೆ ನಾನು ಸಿಗ್ನೇಚರ್ ಎಲ್ಲ ಹಾಕಿದ್ದೇನೆ. ಹಾಕುವಾಗ ಇವರು ಬಾಡಿ ತೆಗೆದ ತಕ್ಷಣ ಈ ಪೊಲೀಸರು ಪ್ರಮೋದ್ ನೂಜಿ ಪೊಲೀಸರು ಹೇಳ್ತಾರೆ, ಆ ಬಾಡಿಗೆ ಸುತ್ತಿರುವ ಗಾಲವನ್ನು ಬಿಚ್ಚಿಸು ಅಂತ ಹೇಳ್ತಾರೆ. ಆಮೇಲೆ ಪಟ ತೆಗಿದ್ದಾರೆ. ಅಲ್ಲ, ಇಡೀ ಮೈಗೆ ಮತ್ತು ಇಲ್ಲಿಗೆ ಒಂದು ಹೆಬ್ಬೆರಳಿಗೆ ಒಂದು ಗಾಲವನ್ನು ಕಟ್ಟಿದ್ದಾರೆ. ಆಮೇಲೆ ಫುಲ್ಲು ಮೈಗೆಲ್ಲ ಬಾಡಿಗೆಲ್ಲ ಈ ಗಾಲವನ್ನು ಸುತ್ತಿದ್ದಾರೆ. ಅದನ್ನು ಬಿಚ್ಚಿಸಿ ಅಂತ ಹೇಳಿದ್ರು. ಆಮೇಲೆ ಅವರು ಪಟ ತೆಗಿದ್ದಾರೆ, ಯಾರು ನಮ್ಮ ಪ್ರಮೋದ್ ಸರ್ ಅವರು. ಆಮೇಲೆ ನಾನು ಇಲ್ಲಿಂದ ಹೊರಡುವಾಗ ನನ್ನ ಇಲ್ಲಿ ಬೈಕ್ ಇತ್ತು. ನಾನು ನನ್ನ ಭಾವ ರಾಜೇಶ್ ಅಂತ ಹೇಳಿದೆ, ನೀನು ಬಾಡಿಯನ್ನು ಪೊಲೀಸರೊಂದಿಗೆ ನೀನು ಇಲ್ಲಿಗೆ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಅವರೊಟ್ಟಿಗೆ ಹೋಗಿ ತಗೊಂಡು ಹೋಗು. ನಾನು ಮನೆಗೆ ಹೋಗಿ ನನ್ನ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸ್ತೇನೆ ಅಂತ ಹೇಳಿದ್ದೇನೆ. ಆಮೇಲೆ ನಾನು ಮನೆಗೆ ಹೋದಾಗ ಒಂದು ಕಡಿಮೆ ಆದರೂ ಒಂದು ಮನೆಯಿಂದ ಹೊರಡುವಾಗ ನನಗೆ ವಾಪಸ್ ಕಾಲ್ ಮಾಡಿದ್ದು ಪೊಲೀಸರು, ನೀವು ಎಲ್ಲಿದ್ರೆ ತನಿಖೆ ಬರಬೇಕು ವಿಚಾರಣೆಗೆ ಅಂತ ಬೆಳ್ತಂಗಡಿಗೆ ಕರೆದು. ಆವಾಗ ನಾನು ವಿಚಾರಣೆಗೆ ಅಂತ ಕರೆದಾಗ ನಾನೊಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಹೋಗುವಾಗ ನನ್ನ ಫ್ರೆಂಡ್ ಒಬ್ಬರು ಆಶಿಫ್ ಅನ್ನುವರು ಅವರು ಸಿಕ್ಕಿ ಮೊಬೈಲ್ ನನ್ನ ತಮ್ಮನ ಫೋಟೋ ತೋರಿಸಿ ಅದನ್ನು ಅವರು ಏನು ಹೇಳಿದ್ರೆ ಅಂದರೆ, ನನಗೆ ಒಂದು ಸಂಶಯ ಇದೆ. ಯಾಕೆಂದರೆ ಇಲ್ಲಿ ಬಲವಾದ ಹೊಡೆತ ಬಿದ್ದೆ, ಕೈಕಾಲೆಲ್ಲ ಹೀಗೆ ಇದ್ದಿದೆ. ನೀರಿಗೆ ಬಿದ್ದ ಬಾಡಿ ಕೈ ಕಾಲು ಮತ್ತು ಈ ಥರ ಇರಲ್ಲ. ಯಾಕೆಂದರೆ ಇಲ್ಲಿ ತಲೆಗೆ ಕೂಡ ಏಟು ಬಿದ್ದೆ. ಆದ್ದರಿಂದ ನನಗೆ ಸಂಶಯ ಇದೆ ಅಂತ ಹೇಳಿದ್ದಾರೆ ಅವರು ಕೂಡ. ಹೌದಂತೆ, ಏನು ಅಂತ ಹೇಳಿ ನೋಡುವಂತ ಆಮೇಲೆ ಹೇಳಿದ್ದಾರೆ. ಆಮೇಲೆ ನಾನು ಸೀದಾ ಬೆಳ್ತಂಗಡಿ ಬಂದಾಗ ಹೊರಗಡೆ ಪೊಲೀಸನ ಹೊರಗಡೆ ಕಾಂಪೌಂಡ್ ಹೊರಗಡೆ ಬೈಕ್ ಇಟ್ಟಾಗ ಇವರು ಮುತ್ತರಾಜ್ ನನ್ನನ್ನು ನೋಡಿಕೊಂಡು ಓಡಿ ಬಂದರು. ನನ್ನ ಬಳಿಗೆ ಓಡಿ ಬಂದು ಇವರು ಹೇಳಿರುವ ಮಾತು ಒಂದೇ ಕೂಡ ಅಲ್ಲಿ ಏನಂತ ಹೇಳಿದ್ರೆ, ಇದು ನಾನು ನಿನಗೆ ಕಾಲ್ ಮಾಡಿ ಅಂತ ಹೇಳಿದ್ದೇನೆ. ಹಾಗಾಗಿ ಅದಕ್ಕೆ ನಾನು ಹೇಳಿದೆ, ನೀವು ನಿನ್ನೆ ಕಾಲ್ ಮಾಡಿ ನೀನೊಮ್ಮೆ ಅರ್ಜೆಂಟ್ ಆಗಿ ಮನೆಗೆ ಬಾ, ಇದು ಬೈಕ್ ಸ್ಟಾರ್ಟ್ ಮಾಡಿ ಮನೆಗೆ ಬಾ, ಪೆಟ್ರೋಲ್ ಚಾರ್ಜ್ ಎಷ್ಟಾದರೂ ಇವತ್ತು ನಾನೇ ಕೊಡ್ತೇನೆ, ಇವತ್ತು ಏನಾದರೂ ಒಂದು ಇತ್ಯರ್ಥ ಆಗಬೇಕಂತ ಹೇಳಿದೆ. ಅದಕ್ಕೆ ಅದನ್ನು ನೀನು ಪೊಲೀಸರ ಮೇಲೆ ಇಂದಿನ ದಿನ ಕಾಲ್ ಮಾಡಿದ್ದನ್ನು ನೀನು ಪೊಲೀಸರ ಮುಂದೆ ಹೇಳ್ಬೇಡ, ಅದನ್ನು ಹೇಳಿದಲ್ಲಿ ನನ್ನನ್ನು ಒದ್ದು ಜೈಲಿಗೆ ಹಾಕ್ತಾರೆ ಅಂತ ಸಂದರ್ಭದಲ್ಲಿ ಕೂಡ ಈ ಮುತ್ತರಾಜರವರು ನನ್ನ ಹತ್ರ ಹೇಳಿದ್ದಾರೆ. ಇದೊಂದು ನನ್ನ ತಮ್ಮನ ಸಾವು, ಇದೊಂದು ಆಕಸ್ಮಿಕ ಸಾವಲ್ಲ, ಇದೊಂದು ಪಕ್ಕ ಪ್ರೀ ಪ್ಲಾನ್ ಮರ್ಡರ್. ಏನೇ ಆಗಲಿ ಅದು ನಮಗೆ ಅವರ ಮೇಲೆ ಸಾಕಷ್ಟು ಅನುಮಾನ ಇದೆ. ಅಂದರೆ ಅವರೊಟ್ಟಿಗೆ ಕೂಲಿ ಕೆಲಸಕ್ಕೆಲ್ಲ ಮಾಡಲಿಕ್ಕೆ ವರ್ಷ ಪ್ರತಿ ಹೋಗ್ತಾನಲ್ಲ ಕೂಲಿ ಕೆಲಸ ಮಾಡಲಿಕ್ಕೆ. ಹಾಗಾಗಿ ಅವರು ಕರೆದಾಗ ಅವರು ಕಾಲ್ ಮಾಡಿ ಪದೇ ಕರೆಯುವುದು. ಮತ್ತು ಇವನು ಹೋಗದಿದ್ರು ಅವರೇ ಕಾಲ್ ಮಾಡಿ ಕರೆಯುವುದು, ಶ್ರೀಧರ ಇಲ್ಲಿಗೆ ಬಾ ಅಂತ ಈಗ ಕರೆದು ನನ್ನ ತಮ್ಮನನ್ನು ಈಗ ಮುಗಿಸಿಬಿಟ್ಟಿದ್ದಾರೆ ಅಷ್ಟೇ. Magana kettenne nya korenk magana kettir ana ಮಾಮೂಲಿ ಕೆಲಸ ಹೋಗ್ತಾನಂತೆ ಆತೆ ಅಂತನ ಬಣ್ಣಗ ಬಯ್ಯವು ಕೆಲಸ ಹೋಗ ಮಾಮೂಲಿಗೆ ನಾನು ಹೋತೆ ಬೇತದಾರ ಅಂತಿಗೆ ಸಮರ್ದಾಗಿ ಬಿಡ್ತು ರಾತ್ರಿ ಫೋನ್ ಮಾಡ್ತಿದ್ದೆ ಬರೋಡು ಅಂಡದು ಕತ್ತಲೆ ಹೋತಂಡ ಬೆಲ್ಲಗೆತ್ತು ಪಣರಾಬಿಗೆ ಶ್ರೀಧರಿಗೆ ರಾತ್ರಿ 11 ಗಂಟೆಗೆ 30 ನಿಮಿಷಕ್ಕೆ ಫೋನ್ ಮಾಡಿತ್ತು. ಅವ್ರು ಮುತ್ತರಾಜ್ ನಮ್ಮ ಫೋನ್ ಮಾಡಿತ್ತು, ಮನೆಗೆ ಬಂದಿದ್ದಾರೆ ಅಂತ ಹೇಳಿದ್ರು.
ಮನೆಗೆ ಬರಲಿಲ್ಲ, ಶಿವಪ್ರಸಾದ್ ಅಂತ ಫೋನ್ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದ್ರು.